So, friends, I'll be speaking on this Milia dubia farming, which is called Malabar neem. So, ಕನ್ನಡದಲ್ಲಿ ಇದನ್ನ ಹೆಬ್ಬೇವು ಅಂತ ಹೇಳ್ತಾರೆ. ಸೊ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಯಾಕಂದ್ರೆ ಇದು ಬಹಳ ಮುಖ್ಯವಾದಂತ ಒಂದು ಗಿಡ ಬೆಳೆಯೋದಕ್ಕೆ ಅಂಡ್ ನಾವಿರೋ ವಾತಾವರಣದಲ್ಲಿ ಬೆಂಗಳೂರು ಸುತ್ತಮುತ್ತ ಇರೋ ವಾತಾವರಣದಲ್ಲಿ ಈ ಬೆಳೆ ಸಾಕಷ್ಟು ಅನುಕೂಲವಾಗಿರುತ್ತೆ ಅನ್ನೋದು ಆ, ಮಾಹಿತಿ ಕೊಡ್ಲಿಕ್ಕೆ ಇದು ಒಂದು ವಿಡಿಯೋ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದನ್ನ ಮಲಬಾರ್ ನೀಮ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಸೊ ಕನ್ನಡದಲ್ಲಿ ಇದನ್ನ ಹೆಬ್ಬೇವು ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಮಿಲಿಯಾ ಡೂಬಿಯಾ. ಈ ವಿಡಿಯೋನ ಒಂದ್ಸರಿ ನೋಡಿ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಇದು ಹೆಬ್ಬೇವು, ಇಂಗ್ಲೀಷಲ್ಲಿ ಮಿಲಿಯಾ ಡೂಬಿಯಾ ಅಂತ ಕರಿತೀವಿ. ಸೊ ಇದನ್ನು ನಾವು 60-70 ಸಸಿನ ನಾಟಿದ್ದೀವಿ. ಇದು ಬಾರ್ಡರ್ಸ್ಗೆ ನಾಟಿರ್ತೀವಿ. ಸೊ ದ ಯುನೀಕ್ ಫೀಚರ್ ಆಫ್ ದಿಸ್ ಮಿಲಿಯಾ ಡೂಬಿಯಾ ಆರ್ ಹೆಬ್ಬೇವು ಈಸ್ ಇಟ್ ಎನ್ರಿಚಸ್ ದ ಸಾಯಿಲ್ ನ್ಯೂಟ್ರಿಷನು. ಸೊ ಸಾಯಿಲ್ನ ಫಲವತ್ತನ ಜಾಸ್ತಿ ಮಾಡುತ್ತೆ ಆ್ಯಂಡ್ ಇಟ್ಸ್ ಎ ನೈಟ್ರೋಜನ್ ಫಿಕ್ಸೇಟರು. ಸೊ ಅದೊಂದು ಕಾರಣ. ಇನ್ನೊಂದು ಇಟ್ gives a good wood. So once it grows, maybe after 4 to 5 years, so it yields good wood that could be used for furniture, so on and so forth. And it is easy to grow. It grows in dry, arid conditions. So the main reason we have put this is the wood is utilizable for all the furniture making and other things. Most importantly, it's a nitrogen fixator, and the leaves that shed from these Milia dubia are also known to be very enriching for the soil. So ಅದಕ್ಕೆ ಇದನ್ನು ನಾಟಿದ್ದೀವಿ ಸ್ನೇಹಿತರೆ. ಸೊ ಆ್ಯಸ್ ಯು ಸಿ ಥ್ರೂಔಟ್ ದ ಬಾರ್ಡರು, ಇದು ನಾವು ಮಿಲಿಯಾ ದೂಬಿಯಾನ ಹೆಬ್ಬೇವು ಅಂತ ಹೇಳ್ತೀವಿ, ಅದನ್ನು ನಾಟಿ ಮಾಡಿದ್ದೀವಿ. ಸ್ನೇಹಿತರೆ, ಇದು ಹೆಬ್ಬೇವು, ಇಂಗ್ಲೀಷಲ್ಲಿ ಮಿಲಿಯಾ ಡೂಬಿಯಾ ಅಂತ ಕರಿತೀವಿ. ಸೊ ಇದು 1 ಮಂತ್ ಆದ್ಮೇಲೆ ಬೆಳೆದಿರೋದು. 60-70 ಸಸಿನ ನಾಟಿದ್ದೀವಿ. ಇದು ಬಾರ್ಡರ್ಸ್ಗೆ ನಾಟಿರ್ತೀವಿ. ಸೊ ದ ಯುನೀಕ್ ಫೀಚರ್ ಆಫ್ ದಿಸ್ ಮಿಲಿಯಾ ಡೂಬಿಯಾ ಆರ್ ಹೆಬ್ಬೇವು ಈಸ್ ಇಟ್ ಎನ್ರಿಚಸ್ ದ. ಸೊ ಇದು 1 ಮಂತ್ ಆದ್ಮೇಲೆ ಬೆಳೆದಿರೋದು. ಸೊ ದಿಸ್ ಇಸ್ ಬ್ಯಾಂಬೂ. So we put around 60 Milia dubia trees along the border, friends. So ಅದನ್ನೇ ಆ ವಿಡಿಯೋ ನಾನು ಹೇಳಿದ್ದು. So as I mentioned, friends, so basically this is a forest tree, and ಈ ಒಂದು ಗಿಡ ಅಥವಾ ಮರನ ನಾವು ನೆಡ್ಬೇಕಾಗಿರೋದು ಬಾರ್ಡರ್ಸ್ ಅಲ್ಲಿ ಇಫ್ ಯು ಆರ್ ಡೆವಲಪಿಂಗ್ ಎ ಫಾರ್ಮ್. ಸೊ ಆಸ್ ಯು ನೋ, ಇವಾಗ ನಮ್ಮ 2 ಫಾರ್ಮ್ ಅಲ್ಲಿ ಬಾರ್ಡರ್ಸ್ ಅಲ್ಲಿ ಫಾರೆಸ್ಟ್ ಕ್ರಾಪ್ ಅಂತ ಹಾಕ್ತೀವಿ. ಸೊ ಟೀಕ್ ಆಗ್ಬೋದು ಅಥವಾ ಮಹೋಗನಿ ಆಗ್ಬೋದು. ಸೊ ಐ ಪ್ರಿಫರ್ಡ್ ಮಿಲಿಯಾ ಡುಬಿಯಾ. ಟೀಕು ಸ್ವಲ್ಪ ಹಾಕಿದ್ವಿ, ಬಟ್ ದೇರ್ ಆರ್ ಡಿಸ್ಟಿಂಕ್ಟ್ ಅಡ್ವಾಂಟೇಜಸ್. ಸಾಕಷ್ಟು ಇದರದ್ದು ಬೆನಿಫಿಟ್ಸ್ ಮಿಲಿಯಾ ಡುಬಿಯಾದ ಇರುತ್ತೆ. ಸೊ ಅದರದ್ದು ನಾವು ಜಸ್ಟ್ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಏನಕ್ಕೆ ಬೆಂಗಳೂರು ಸುತ್ತಮುತ್ತ, ನಮ್ದಿರೋದು ಗೌರಿಬಿದನೂರು. ಸೊ ದೀಸ್ ಆರ್ ದ ಏರಿಯಾಸ್ ವಿಚ್ ಆರ್ ಮೋಸ್ಟ್ ಸೂಟಬಲ್ ಫಾರ್ ಗ್ರೋಯಿಂಗ್ ಮಿಲಿಯಾ ಡುಬಿಯಾ. ಸೊ ಏನಕ್ಕೆ ಮಿಲಿಯಾ ಡುಬಿಯಾ ನಾವು ಬೆಳಿಬೇಕು ಕಂಪೇರ್ಡ್ ಟು ಅದರ್ ಥಿಂಗ್ಸ್ ಅಂತಂದ್ರೆ, ಇದೊಂದು ಬಯೋಮಾಸ್ ಅಂತ. ಸೊ ಬಯೋಮಾಸ್ ಸಿಕ್ಕಾಪಟ್ಟೆ ಜಾಸ್ತಿ ಬರೋದು ನಮ್ಗೆ ಮರದಲ್ಲಿ ಅಂದ್ರೆ ಮಿಲಿಯಾ ಡುಬಿಯಾದೆ. ಸೊ ಇಫ್ ಯು ಲುಕ್ ಇನ್ ಟು ದ ಬಯೋಮಾಸ್, 1 ಹೆಕ್ಟೇರ್ ಅಂದ್ರೆ 2.47 ಏಕರ್ಗೆ 10.4 ಮೆಟ್ರಿಕ್ ಟನ್ ಅಷ್ಟು, ಅಂದ್ರೆ 10,400 kgs ಅಷ್ಟು ಪರ್ ವರ್ಷಕ್ಕೆ ಬಯೋಮಾಸ್ ಸಿಗತ್ತೆ. ದಿಸ್ ಬಯೋಮಾಸ್ ಈಸ್ ಆಫ್ ಇಮ್ಮೆನ್ಸ್ ವ್ಯಾಲ್ಯೂ ಟು ಕನ್ಸರ್ವ್ ದ ಸಾಯಿಲ್. ಸಾಯಿಲ್ ನ ನಾವು ಬಲಪಡಿಸ್ಲಿಕ್ಕೆ, ಅದರ ಪೌಷ್ಟಿಕತನನ ಹೆಚ್ಚು ಮಾಡ್ಲಿಕ್ಕೆ ಬೇಕಾಗಿರೋದು ಬಯೋಮಾಸ್. ಅದರಿಂದ ಬರುವಂತ ಲೀವ್ಸ್ ಅದಷ್ಟೊಂದು ಫಲವತ್ ಮಾಡ್ಸತ್ತೆ ಸಾಯಿಲ್ ನ. ಸೊ ಎಲ್ಲಾ ಮರಗಳಿಗೂ ನಾವು ಕಂಪೇರ್ ಮಾಡಿದ್ರೆ ವೈಜ್ಞಾನಿಕವಾಗಿ ಈ ಮಿಲಿಯಾ ಡ್ಯೂಬಿಯಾದು ಬಯೋಮಾಸು ಬಹಳಷ್ಟು ಹೆಚ್ಚಿರುತ್ತೆ. ದಟ್ ಈಸ್ ದ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಸ್ನೇಹಿತರೆ. ಸೊ ಇಟ್ ಕಂಟೈನ್ಸ್ ಫೆದರಿ ಪಿನ್ನೇಟ್ ಕಾಂಪೌಂಡ್ ಲೀವ್ಸ್ ಅಂತ. ಅಂಡ್ ಅನದರ್ ಡಿಸ್ಟಿಂಕ್ಟ್ ಅಡ್ವಾಂಟೇಜ್, ಏಕೆ ನಾವು ಮಿಲಿಯಾ ಡುಬಿಯಾನ್ ಚೂಸ್ ಮಾಡ್ತೀವಿ ಅಂದ್ರೆ, ಈಗ ಟೀಕ್ ಅಂತ ನೀವು ಹಾಕಿದ್ರೆ, ಆಲ್ದೋ ಟಿಶ್ಯೂ ಪ್ಲಾಂಟೇಶನ್ ಟ್ರೀಕ್ ಹಾಕಿದ್ರೆ ಒಂದು 8 to 10 years ಅಂತ ಹೇಳ್ತಾರೆ. ಬಟ್ ಸಾಮಾನ್ಯವಾಗಿ ನಮ್ಗೆ ಟೀಕ್ ವುಡ್ ಒಂದು ಟಿಂಬರ್ ಸ್ಟೇಜ್ ಬರಬೇಕು, ಉಪಯೋಗಿಸ್ಕೊಬೇಕಂದ್ರೆ 15 ವರ್ಷ ಮಿನಿಮಮ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ದ ಅಡ್ವಾಂಟೇಜ್ ಆಫ್ ಮಿಲಿಯಾ ಡುಬಿಯಾದು 4 to 8 years ಶಾರ್ಟ್ ರೊಟೇಷನ್ ಅಲ್ಲಿ, ಅಂದ್ರೆ ನೀವು 15 years ಅಲ್ಲಿ ನೀವು 2 ಸರಿ ಇದರದ್ದು ನೀವು ಯುಟಿಲೈಸಬಲ್ ಟಿಂಬರ್ ನ ಉಪಯೋಗಿಸ್ಕೊಬಹುದು. ಸೊ ಅದರಲ್ಲಿ ಪಲ್ಪ್ ನ ಉಪಯೋಗಿಸ್ಕೊಬಹುದು. ಅದು ಪ್ಲೈವುಡ್ ಗೆ ಸಾಕಷ್ಟು ಯೂಸ್ ಮಾಡ್ತಾರೆ ಮಿಲಿಯಾ ಡುಬಿಯಾನ. ಆಮೇಲೆ ಟಿಂಬರು ಬಹಳಷ್ಟು ಯೂಸ್ಫುಲ್, ಅಂದ್ರೆ ಆ ಗರ್ತ್
ಆ ಟಿಂಬರ್ ಬೇಕಾಗಿರೋ ಅಷ್ಟು ಸೈಜು ನಿಮ್ಗೆ 6 to 8 years ಬಂದ್ಬಿಡುತ್ತೆ. ಅದೇ ನೀವು ಟೀ ಕುಡ್ ಅಲ್ಲಿ ಅಂದ್ರೆ 15 years ಕಾಯಲೇಬೇಕು ಸ್ನೇಹಿತರೆ. ಸೊ ನಿಮ್ಗೆ 15 years ಅಲ್ಲಿ ಒಂದು 2 ಸಾರಿ ಮಿಲಿಯಾ ಡುಬಿಯಾನ ಬೆಳೆದು ಅದರದ್ದು ಈಲ್ಡ್ ಅನ್ನ ನೀವು ಪಡ್ಕೊಬಹುದು ಅನ್ನೋದು ವೈಜ್ಞಾನಿಕವಾಗಿ ತಿಳಿಸ್ಪಡುತ್ತೆ. ಆಮೇಲೆ ಇದರದ್ದು ಆದಾಯ ಎಷ್ಟಿರುತ್ತೆ ಅಂದ್ರೆ, ಆಸ್ ಪರ್ ಅಗೇನ್ ವೈಜ್ಞಾನಿಕವಾಗಿ ನೋಡಕ್ ಹೋದ್ರೆ 1 ಎಕರೆಗೆ ಒಂದು 3 ಲಕ್ಷದಷ್ಟು ಆದಾಯ ಬರುತ್ತೆ ಅಂತಿದೆ. ಸೊ ಫಾರ್ 1 hectare ಅಂದ್ರೆ 2.47 acresಗೆ 7.5 lakhs ಅಷ್ಟು ಒಂದು 5 ವರ್ಷಕ್ಕೆ ಬರುತ್ತೆ ಅಂತಿದೆ. ಪ್ರೊವೈಡೆಡ್ ವಿತ್ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂದ್ರೆ 2 meters 2 into 2 meters ಅಲ್ಲಿ ಇದನ್ನ ನಾಟಿ ಮಾಡ್ಬೋದು ಸ್ನೇಹಿತರೆ. ಅಂದ್ರೆ ಅಫ್ಕೋರ್ಸ್ ವಿ ಡೋಂಟ್ ಎಕ್ಸ್ಪೆಕ್ಟ್ ನಮ್ ಡಾಕ್ಟರ್ಸ್ ಫಾರ್ಮ್ ಮಾಡೋರು ಅಥವಾ ಬೇರೆಯವ್ರು ಯಾರಾದ್ರು ಫಾರ್ಮ್ ಮಾಡೋರು ಪೂರಾ ಜಮೀನಲ್ಲಿ ಮಿಲಿಯಾ ಡುಬಿಯಾ ಹಾಕಿ ಅಂತ ಇಲ್ಲ. ಅಟ್ಲೀಸ್ಟ್ ನೀವು ಬಾರ್ಡರ್ಸ್ ಅಲ್ಲಿ ಹಾಕೊಂಡು ಎಲ್ಲೆಲ್ಲಿ ಅದನ್ನ ಹಾಕುವಂತ ಒಂದು ಜಾಗ ಇರುತ್ತೋ ಅಲ್ಲಿ ಹಾಕೊಂಡ್ರುವೆ ಇದರಿಂದ ಬೆಳೆಯೋದು ಈಸಿ. ಆ ಬಯೋಮಾಸ್ ಇಸ್ ದ ಬೆನಿಫಿಟ್ ದಟ್ ಯು ವಿಲ್ ಗೇನ್. ಅಂಡ್ ಇದರಲ್ಲಿ 3 ಬೆನಿಫಿಟ್ಸ್ ಇರುತ್ತೆ ಸ್ನೇಹಿತರೆ. ಒಂದು, ಟಿಂಬರ್ ಕೊಡುತ್ತೆ ನಿಮ್ಗೆ 6 to 8 years, 6 ಇಂದ 8 ವರ್ಷ ಅಷ್ಟರಲ್ಲೇ ನಿಮ್ಗೆ ಟಿಂಬರ್ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಯಾವ ಮರನೂ ನಿಮ್ಗೆ ಇಷ್ಟು ಕೊಡಲ್ಲ. ಕಾರ್ಬನ್ ಸಾಯಿಲ್ ಎನ್ರಿಚ್ಮೆಂಟ್ಗೆ ಬಹಳ ಬಹಳ ಇಂಪಾರ್ಟೆಂಟ್. 82.8% ಕಾರ್ಬನ್ ಕೊಡುತ್ತೆ ಬಿಕಾಸ್ ಆಫ್ ದ ಬಯೋಮಾಸು. ಆಮೇಲೆ ಸಾಯಿಲ್ ಕನ್ಸರ್ವೇಷನ್ ನ ತುಂಬಾ ಉತ್ತಮ ರೀತಿಯಲ್ಲಿ ಈ ಒಂದು ಮರ ಮಾಡುತ್ತೆ ಸ್ನೇಹಿತರೆ. ಸೊ ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್. ಈ ಒಂದು ಬೆನಿಫಿಟ್ ಪಡ್ಕೊಳ್ಳಕ್ಕೆ, ನಮ್ಮ ಭೂಮಿನ ಕಾಪಾಡ್ಕೊಳ್ಳಿಕ್ಕೆ, ಅದರ ಕಾರ್ಬನ್ ಅಂಶನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇದು ಬಹಳಷ್ಟು ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಪ್ಲಸ್ ಇದು ರೆವೆನ್ಯೂನು ಕೊಡುತ್ತೆ. ಒಂದು 6 ವರ್ಷಕ್ಕೆ ನಿಮ್ಗೆ 2 into 2 meters ಹಾಕೊಂಡ್ರೆ ಒಂದು ಅಟ್ಲೀಸ್ಟ್ 3 to 3.5 lakhs ವರೆಗೂ ಬರುತ್ತೆ 1 ಎಕರೆಗೆ ಅಂತ ಇದೆ. ಸೊ ನಮಗೆ ಪ್ರತ್ಯೇಕವಾಗಿ ನಮ್ಗೆ ಇದರಲ್ಲಿ ಇರೋ ಒಂದು ಬೆನಿಫಿಟ್ ಅಂದ್ರೆ ಬೆಂಗಳೂರು ರೀಜನ್ ಬಹಳ ಸೂಟಬಲ್ ಇದು ಮಿಲಿಯಾ ಡೋಬಿಯಾ ಬೆಳೆಯಕ್ಕೆ. ಇದಕ್ಕೆ ರೈನ್ಫಾಲ್ 420 to 2170 mm/year ಬೇಕು. ಬೆಂಗಳೂರು ಸುತ್ತಮುತ್ತ ಒಂದು 1800-2000 ಬಂದೇ ಬರುತ್ತೆ. ಅಲ್ಲಿ ಟೆಂಪರೇಚರ್ ನೋಡಿ ಸ್ನೇಹಿತರೆ, ತುಂಬಾ ಬಿಸಿ ಇದೆ. ಇವಾಗ ಬೆಳ್ಳಾರಿ, ರಾಯಚೂರು, ಗುಲ್ಬರ್ಗ ಅಂತ ಕಡೆ 45 ವರೆಗೂ ಹೋಗುತ್ತೆ. ಅದು ಅಷ್ಟು ಒಳ್ಳೇದಲ್ಲ ಈ ಮರಕ್ಕೆ. 22 to 30, ಲೈಕ್ ಮೆಕೆಡೆಮಿಯಾ ನಾವು ಬೆಳೆಯಕ್ಕೆ ನಮ್ಗೆ ಎಷ್ಟು ಬೇಕೋ ಟೆಂಪರೇಚರ್, ಇದಕ್ಕೂ ಸಬ್ ಟ್ರಾಪಿಕಲ್ ಟೆಂಪರೇಚರ್ 22 to 38 ಡಿಗ್ರಿ ಇಸ್ ಐಡಿಯಲ್. ನಮ್ಮ ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸುತ್ತಮುತ್ತ ಇಷ್ಟೇ ಟೆಂಪರೇಚರ್ ಇರುತ್ತೆ. ಸೊ ಇದು ಐಡಿಯಲ್, ನಮ್ಮ ಕ್ಲೈಮೆಟಿಕ್ ಕಂಡೀಷನ್ಸ್ಗೆ ತುಂಬಾ ಐಡಿಯಲ್. ಆಮೇಲೆ ನಮ್ಗೆ ಎಲಿವೇಶನ್ ಅಲ್ಲಿ ಇರಬೇಕು ಭೂಮಿ. ಸೊ ನಮ್ ಬ್ಯಾಂಗ್ಳೂರು ಕರೆಕ್ಟ್ ಆಗಿದೆ. ಸೊ 1000 meters. ಸೊ ಸ್ವಲ್ಪ ಆಲ್ಟಿಟ್ಯೂಡ್, ಸ್ವಲ್ಪ ಹೈಟ್ ಅಲ್ಲಿ ಇರೋದ್ರಿಂದ ದಿಸ್ ಏರಿಯಾ ಇಸ್ ದ ಮೋಸ್ಟ್ ಐಡಿಯಲ್ ಫಾರ್ ಗ್ರೋಯಿಂಗ್ ದಿಸ್ ಹೆಬ್ಬೇವು ಆರ್ ಮಿಲಿಯಾ ಡುಬಿಯಾ ವಿಚ್ ಇಸ್ ಆಲ್ಸೋ ಕಾಲ್ಡ್ ಮಲಬಾರ್ ನೀಮ್. ಸೊ ಇದಕ್ಕೆ ಏನ್ ಪ್ರೀ ರಿಕ್ವಿಸಿಟ್ ಏನ್ ಬೇಕು? ಸೊ ಎನಿ ಸಾಯಿಲ್ ಕಂಡೀಷನ್ ಇಸ್ ಓಕೆ ಫ್ರೆಂಡ್ಸ್. ಅದು ಸ್ವಲ್ಪ ಕ್ಲೇ ಕಂಟೆಂಟ್ ಕಡಿಮೆ ಇರಬೇಕು, ರೆಡ್ ಲ್ಯಾಟ್ರೈಟ್ ಲೋಮಿ, ಆಮೇಲೆ ತುಂಬಾ ನೀರು ಸ್ಟಾಗ್ನೇಟ್ ಆಗ್ಕೂಡ್ದು. ಸೊ ಐಮ್ ಶೋರ್ ಇದು ದಿಸ್ ಎಲ್ಲ ರೈತರಿಗೂ ಗೊತ್ತಿರುತ್ತೆ, ನಮ್ಮ ಡಾಕ್ಟರ್ ಫ್ರೆಂಡ್ಸ್ಗೂ ಗೊತ್ತಿರುತ್ತೆ. ಸೊ ಸಾಯಿಲ್ ಸ್ವಲ್ಪ ಡ್ರೈ ಆಗಿರ್ಬೇಕು. pH ಸ್ವಲ್ಪ ಅಸಿಡಿಕ್ ಕಡೆಗಿರ್ಬೇಕು, 5.5 to 7.5, ತುಂಬಾ ಆಲ್ಕಲೈನ್. ಸೊ ಮೋರಲ್ಲೆಸ್ ಸಿಮಿಲರ್ ಟು ಮೆಕೆಡೇಮಿಯಾ ತರದ್ದು ಲ್ಯಾಂಡ್ ಇದ್ರೆ ಸಾಕು, ಸ್ವಲ್ಪ ಅಸಿಡಿಕ್ ಇದ್ರು ಸಾಕು, ತುಂಬಾ ಈಸಿಯಾಗಿ ಬೆಳೆಯುತ್ತೆ. ಸೊ ಇದರದ್ದು ಬೆನಿಫಿಟ್ಸ್ ನಾನು ಮುಂಚಿತವಾಗಿ ಹೇಳ್ದಂಗೆ, ಕಾರ್ಬನ್, ಸಾಯಿಲ್ ಅಲ್ಲಿರೋ ಕಾರ್ಬನ್ ತುಂಬಾ ಹೆಚ್ಚು ಮಾಡುತ್ತೆ. ಅಲ್ಲಿ NPK ಅನ್ನೋದು ನೀವು ಅಂಗಡಿಯಲ್ಲಿ ತಗೊಂಡು ಗಿಡಕ್ಕೆ ಹಾಕ್ತೀರಾ, ಇದು ನ್ಯಾಚುರಲ್ ಆಗಿ ನಿಮ್ಗೆ NPK ಸಿಗ್ಬಿಡುತ್ತೆ. ನೈಟ್ರೋಜಿನ್, ಪೊಟ್ಯಾಷಿಯಮು, ಫಾಸ್ಫೇಟ್ ಏನು ಅಂಗಡಿಯಲ್ಲಿ ತಗೊಂಡು ನಾವು ಖರೀದಿ ಮಾಡಿ ನಾವು ಗೊಬ್ಬರದ ತರ ಹಾಕ್ತಿವಿ, ಇದು ನ್ಯಾಚುರಲ್ ಆಗಿ ನೀವು ಮಿಲಿಯಾ ಡುಬಿಯಾ ಅಂತ ಹಾಕ್ಬಿಟ್ರೆ ನಿಮ್ಮಲ್ಲಿ ಬರೋ ಬಯೋಮಾಸ್ ಅಲ್ಲೇ ನಿಮ್ಗೆ ನೈಟ್ರೋಜಿನ್, ಫಾಸ್ಫೇಟ್, ಪೊಟ್ಯಾಷಿಯಮು ಸಿಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್ ಸ್ನೇಹಿತರೆ. ಆಮೇಲೆ ನಾವು ಸಾಯಿಲ್ pH ನ ನಾವು ಸ್ವಲ್ಪ ಅಸಿಡಿಕ್ ಮಾಡ್ಕೊಳ್ಳಿಕ್ಕೆ ನಾವು ಲೈಮು ಇಂಥದ್ದೆಲ್ಲ ಹಾಕ್ತಿವಿ. ಅದ್ರ ಬದಲು ಈ ಮಿಲಿಯಾ ಡುಬಿಯಾ ಇಂದಾನೇ ನಿಮ್ ಸಾಯಿಲ್ pH ಬಹಳಷ್ಟು ಸೂಟಬಲ್ ಆಗತ್ತೆ, ಬೇರೆ ಒಂದು ಕ್ರಾಪ್ ನ ಬೆಳೆಯೋಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ತಿಳಿಸುತ್ತೆ. ಅಂಡ್ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ನೀರಿಂದು ಬರ ಇರುತ್ತೆ, ಬೋರ್ಗಲ್ಲು ಡ್ರೈ ಆಗತ್ತೆ ಅಂತ ಇರುತ್ತೆ ಸಮ್ಮರ್ ಅಲ್ಲಿ, ಇದು ಮಾಯಿಶ್ಚರ್ ನ ಕಾಪಾಡುತ್ತೆ. ಬಿಕಾಸ್ ಅದು ಪ್ರೊಡ್ಯೂಸ್ ಮಾಡೋ ಒಂದು ಬಯೋಮಾಸು ಸಾಯಿಲ್ ಮಾಯಿಶ್ಚರ್ ನ ಉತ್ತಮ ರೀತಿಯಲ್ಲಿ ಅದು ಮೇಂಟೈನ್ ಆಗುತ್ತೆ. ಸೊ ನಿಮಗೆ ದಟ್ ಹೀಟ್ ಅಂಡ್ ದ ಸಾಯಿಲ್ ಮಾಯಿಶ್ಚರ್ ಡಿಫಿಷಿಯನ್ಸಿ ಅಥವಾ ಆ ಹೀಟ್ದು ಎಫೆಕ್ಟ್ ಏನಾಗುತ್ತೆ ಪ್ಲಾಂಟ್ಸ್ ನ, ಅದನ್ನ ಸಾಕಷ್ಟು ಕಡಿಮೆ ರೀತಿಯಲ್ಲಿ ತಡೆಗಟ್ಟುತ್ತೆ ಅಂತ ಹೇಳ್ಬೋದು. ಮೈನ್ಲಿ ಇದು ಆಸ್ ಐ ಸೆಡ್ ಬಾರ್ಡರ್ಸ್ ಅಲ್ಲಿ ಹಾಕಕ್ಕೆ ಒಳ್ಳೇದು, ಅಥವಾ ವೇಸ್ಟ್ ಲ್ಯಾಂಡ್ ಎಲ್ಲಿದೆಯೋ ಅಲ್ಲಿ ಹಾಕೋದಕ್ಕೆ ಇದು ಬಹಳ ಹೇಳ್ ಮಾಡಿಸ್ದಂಗೆ ಇರುತ್ತೆ ಸ್ನೇಹಿತರೆ. ಸೊ ನೀವು ಮೇನ್ ಕ್ರಾಪ್ ಏನಿರುತ್ತೋ ಬೇರೆ ಕಡೆ ಒಂದು ವೇಸ್ಟ್ ಏರಿಯಾ ಏನಿರುತ್ತೆ ಅಲ್ಲಿ ಏನು ಬೆಳೆಯಕ್ಕಾಗಲ್ಲ ಅನ್ನೋ ಕಡೆ ಇದನ್ನ ಬೆಳೆಯೋದು ಬಹಳ ಉತ್ತಮ ಅಂತ ವೈಜ್ಞಾನಿಕವಾಗಿ ತಿಳಿಸಿದ್ದಾರೆ. ಅಲ್ಲಿ ಇಂಟರ್ ಕ್ರಾಪ್ ಮಾಡ್ಕೊಬಹುದು ಸ್ನೇಹಿತರೆ. ಇವಾಗ ನೀವು ಸ್ವಲ್ಪ ಸ್ಪೇಸಿಂಗ್ ಬಿಟ್ರೆ ಮೇನ್ ನೀವು ಸೀರಿಯಲ್ಸ್, ಸೊ
ಇದು ಜೋಳ ಬೆಳಿಬೋದು, ಅಥವಾ ಮೇನ್ಲಿ ಅವರು ಸಜೆಷನ್ ಮಾಡೋದು ಫಾಕ್ಸ್ಟೈಲ್ ಮಿಲ್ಲೆಟ್. ಸೊ ನವಣೆ ಇಂಥವೆಲ್ಲ ಬೆಳ್ಕೊಬೋದು ಮಧ್ಯದಲ್ಲಿ. ಆಮೇಲೆ ಅದೇ ನಾನು ಹೇಳ್ದಂಗೆ ಯಾವ್ದಾದ್ರು ಲ್ಯಾಂಡ್ ವೇಸ್ಟ್ ಆಗಿ ಅಂದ್ರೆ ರಿಹ್ಯಾಬಿಲಿಟೇಷನ್, ಯಾವ್ದೋ ಒಂದು ವೇಸ್ಟ್ ಆಗಿ ಬಿದ್ದಿರುತ್ತೆ ಲ್ಯಾಂಡ್, ಅಲ್ಲಿ ಏನು ಬೆಳೆಯಕ್ ಆಗಲ್ಲ ಅನ್ನೋ ಕಡೆ ಇದು ಈಸಿಯಾಗಿ ಬೆಳೆಯುವಂತ ಸಾಧ್ಯತೆ ಹೆಚ್ಚಿರತ್ತೆ. ಬೆಳೆಯೋದಕ್ಕಿಂತ ಆ ಆ ಆ ಒಂದು ಭೂಮಿನ ಫಲವತ್ ಮಾಡ್ಸಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಅದಕ್ಕೆ ಉಪಯೋಗಿಸ್ಕೋಬೇಕು. ಎಲ್ಲಿ ವೇಸ್ಟ್ ಅಂತಿರತ್ತೋ ಅದನ್ನ ಮುಂದಕ್ಕೆ ನಾವು ಉಪಯೋಗಿಸ್ಕೊಳಕ್ಕೆ ಅನುಕೂಲ ಮಾಡ್ಕೊಳೋದಕ್ಕೆ ನಾವು ಈ ಮಿಲಿಯಾ ಡುಬಿಯಾನ ಹಾಕಿ ಅದನ್ನ ಅನುಕೂಲ ಮಾಡಿಸ್ಕೊಬೋದು. ಅದನ್ನ ರಿಹ್ಯಾಬಿಲಿಟೇಷನ್ ಅಂತೀವಿ. ಸೊ ಯಾವುದೇ ವೇಸ್ಟ್ ಲ್ಯಾಂಡ್ ಇದ್ರು ಇದನ್ನ ಬೆಳೆದು ಅದನ್ನ ಫಲವತ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇವಾಗ ಸ್ಪೇಸಿಂಗ್ ಬಗ್ಗೆ ಕೇಳಿದ್ರೆ ಇದಕ್ಕೆ ಜಾಸ್ತಿ ಅತಿ ಹೆಚ್ಚಾಗಿ ಸ್ಪೇಸಿಂಗ್ ಬೇಕಾಗಲ್ಲ. ಸೊ 2 into 2 meters ಅಲ್ಲಿ ಹೈ ಡೆನ್ಸಿಟಿ ಸ್ಪೇಸಿಂಗ್ ಅಲ್ಲಿ ಬೆಳಿಬಹುದು ಅಂತಿದೆ. ಸೊ ಆವಾಗ ನಿಮ್ಗೆ 1 ಎಕರೆಯಲ್ಲಿ 1000 ಮರಗಳನ್ನ ನೀವು ಬೆಳೆಸ್ಬೋದು. ಶಾರ್ಟ್ ರೊಟೇಷನ್, ಆಮೇಲೆ ಇಷ್ಟು 2 into 2 meters ಹಾಕೋದ್ರೆ ಹೈಯೆಸ್ಟ್ ರಿಟರ್ನ್ ಸಿಗುತ್ತೆ. 3 ಲಕ್ಷ per acre ವರೆಗೂ ಸಿಗುತ್ತೆ. 4 into 2 meters ಹಾಕೊಂಡ್ರೆ 500 ಗಿಡನ ಹಾಕೊಬಹುದು. 4 into 3 ಹಾಕೊಂಡ್ರೆ 337, 6 into 3 ಅಂದ್ರೆ 225. ಸೊ ದೀಸ್ ಆರ್ ದ ಡಿಫರೆಂಟ್ ಪ್ರಪೋರ್ಷನ್ ಅಲ್ಲಿ ಈ ಗಿಡನ ಬೆಳೆಸ್ಕೊಬಹುದು ಸ್ನೇಹಿತರೆ. ಸೊ ಆಸ್ ಐ ಸೆಡ್, ಇಫ್ ಯು ಲುಕ್ ಅಟ್ ದ AGB ಅಂತ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ನಾವು ಓದೋದಾದ್ರೆ, ಬಯೋಮಾಸ್ ಅಂತ ಏನ್ ಹೇಳ್ತೀವಿ, ಅಬೌವ್ ಗ್ರೌಂಡ್ ಬಯೋಮಾಸ್ AGB ಅಟ್ 9 years ಇಫ್ ಯು ಸಿ 93.8 ಮೆಟ್ರಿಕ್ ಟನ್ಸ್ ಪರ್ ಹೆಕ್ಟರ್ ಸಿಗುತ್ತೆ. ಅಂದ್ರೆ ಅಷ್ಟು ಬಯೋಮಾಸ್ ಯಾವ ಗಿಡದಲ್ಲೂ ಸಿಗಲ್ಲ. ಅಂಡ್ ಆವರೇಜ್ ಆನ್ಯುವಲ್ ಅಂದ್ರೆ ಒಂದು ವರ್ಷಕ್ಕೆ ಅಬೌವ್ ಗ್ರೌಂಡ್ ಬಯೋಮಾಸ್ AGB ಅದು 10,400 ಮೆಟ್ರಿಕ್ ಟನ್ಸ್ ಸಿಗುತ್ತೆ. ಇದು ಯಾವ ಮರದಲ್ಲೂ ಸಿಗೋದಿಲ್ಲ. ಪರ್ ಟ್ರೀ 259 kgs ಆಫ್ ಬಯೋಮಾಸ್ ಸಿಗುತ್ತೆ. ಅಂಡ್ ಕಾರ್ಬನ್ ನೋಡಿ ಸ್ನೇಹಿತರೆ, ಮೋಸ್ಟ್ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಸಾಯಿಲ್ ಗುಣವತ್ತಾಗಿರ್ಬೇಕು, ಫಲವತ್ತಾಗಿರ್ಬೇಕು ಅಂದ್ರೆ ನಿಮ್ಗೆ ಕಾರ್ಬನ್ ಕಂಟೆಂಟ್ ಚೆನ್ನಾಗಿರ್ಬೇಕು. ಸೋಡಿಯಮ್ಮು, ಪೊಟ್ಯಾಷಿಯಮು, ಫಾಸ್ಫೇಟ್ ಲೆವೆಲ್ಸ್ ತುಂಬಾ ಚೆನ್ನಾಗಿರ್ಬೇಕು. 82.8% ಕಾರ್ಬನ್ ಕೊಡುತ್ತೆ. ಇದು ಯಾವ ಕ್ರಾಪ್ನು ಕೊಡೋದಿಲ್ಲ ಸ್ನೇಹಿತರೆ. ಸೊ ಕನ್ಕ್ಲೂಷನ್ ಏನಂದ್ರೆ, ಈ ಒಂದು ಮರನ ಹೇಳ್ ಮಾಡಿಸ್ದಂಗಿರೋದು ನಮ್ಮ ಬ್ಯಾಂಗ್ಳೂರು, ನಮ್ಮ ಸುತ್ತಮುತ್ತ ರೀಜನ್ ಅಲ್ಲಿ ಹೇಳ್ ಮಾಡಿಸ್ದಂಗಿದೆ. ಇದನ್ನ ನಾವು ಬೆಳೆಯೋದಕ್ಕೆ ಹೈ ಡೆನ್ಸಿಟಿ ಕ್ರಾಪ್ ಇಸ್ ವಾಟ್ ಹ್ಯಾಸ್ ಬಿನ್ ಸಜೆಸ್ಟೆಡ್. 2 into 2 meters ಅಲ್ಲಿ 5 yearsಗೆ ನಿಮ್ಗೆ ಕ್ರಾಪ್ ಸಿಗುತ್ತೆ. ಅರೌಂಡ್ 3 lakhs per acre ಸಿಗುತ್ತೆ ಅಂತ ಇದೆ. ಎಲ್ಲ ನೀವು ಏನು ಓದಿದ್ರು ಲಿಟರೇಚರ್ ಅಲ್ಲಿ ಈ ತರ ಇದೆ. ಬೆನಿಫಿಟ್, ನೀವು ಇಂಟರ್ ಕ್ರಾಪ್ ವಿತ್ ಸೀರಿಯಲ್ಸ್ ಮಾಡ್ಕೊಬಹುದು. ಜೋಳ ಮಾಡ್ಕೊಬಹುದು, ಅಥವಾ ಫಾಕ್ಸ್ಟೈಲ್ ಮಿಲ್ಲೆಟ್, ನವಣೆ ವಿತ್ ಫಾಕ್ಸ್ಟೈಲ್ ಮಿಲ್ಲೆಟ್ ಬೆಸ್ಟ್ ಅಂತ ಇದೆ. ಬೆನಿಫಿಟ್ಸ್ ನಾನು ಹೇಳ್ದಂಗೆ ಕಾರ್ಬನ್ ಅತಿ ಉತ್ತಮವಾಗಿ ನಿಮಗೆ ಸಿಗತ್ತೆ. ಆಮೇಲೆ ಸಾಯಿಲ್ ನ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸೋಡಿಯಂನ, ಪೊಟ್ಯಾಷಿಯಂನ, ಫಾಸ್ಫೇಟ್ನ, pH ನ ಕಡಿಮೆ ಮಾಡೋದಕ್ಕೆ ನಾವು ಲೈಮು ಅದು ಇದು ಹಾಕ್ತಿವಿ. ಅದ್ರ ಬದಲು ಈ ಮಿಲಿಯಾ ಡುಬಿಯಾ ಅಂತಾನೆ ನಿಮ್ ಸಾಯಿಲ್ pH ಬಹಳ ಸೂಟಬಲ್ ಆಗಿರುತ್ತೆ. ಸಾಯಿಲ್ ಮಾಯಿಶ್ಚರ್ನು ಅತಿ ಉತ್ತಮವಾಗಿ ಮೇಂಟೈನ್ ಮಾಡುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಎಲ್ಲಿ ವೇಸ್ಟ್ ಲ್ಯಾಂಡ್ ಅಂತಿರುತ್ತೋ ಅದನ್ನ ಮುಂದಕ್ಕೆ ಉಪಯೋಗಿಸ್ಕೊಳಕ್ಕೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಮಿಲಿಯಾ ಡುಬಿಯಾನ ಹಾಕ್ಬೋದು ಸ್ನೇಹಿತರೆ. ಸೊ ಇದು ನಾವು ನಮ್ಮ ಲ್ಯಾಂಡ್ ಅಲ್ಲಿ ಬಾರ್ಡರ್ ಅಲ್ಲಿ ಇದ್ರ ಮೇಲೆ ನಾವು ಫೋಕಸ್ ಇಟ್ಟು ಒಂದು 70-80 ಹಾಕಿದೀವಿ. ಇನ್ನ ಹೆಚ್ಚಿಗೆ ಹಾಕೋ ಉದ್ದೇಶನೂ ಇದೆ. ಸೊ ಎಲ್ಲೆಲ್ಲಿ ವೇಸ್ಟ್ ಅಂತಿರತ್ತೋ ದಯವಿಟ್ಟು ಇದನ್ನ ಹಾಕಿ. ಇದರಿಂದ ನಿಮ್ಗೆ ಲ್ಯಾಂಡ್, ನನ್ನ ಪರ್ಪಸ್ ಆಫ್ ದಿಸ್ ವಿಡಿಯೋ ಇಂದು ಬಂದು ನಿಮ್ಗೆ 3 ಲಕ್ಷ 5 ವರ್ಷಕ್ಕೆ ಸಿಗತ್ತೆ ಅಂತಲ್ಲ. ಈ ನಿಮ್ಮ ಸಾಯಿಲ್ ಅಂತ ಏನಿದೆಯಾ ಅದನ್ನ ನಾವು ಎನ್ರಿಚ್ ಮಾಡ್ಕೊಳ್ಳಿಕ್ಕೆ ಬಹಳ ಸಹಾಯ ಆಗುತ್ತೆ. ರಾದರ್ ದ್ಯಾನ್ ಯೂಸಿಂಗ್ ಪೆಸ್ಟಿಸೈಡ್ಸ್ ಆರ್ ಎನಿ ಅದರ್ ಮೆನ್ಯೂರಿಂಗ್, ಸಾಯಿಲ್ ನ ನಾವು ಉತ್ತಮ ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬಹಳ ಸಹಾಯ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.